ಕರ್ನಾಟಕ ರಾಜ್ಯದ ವಕಫ್ ಮತ್ತು ವಸತಿ ಮಂತ್ರಿ ಒಂದು ಘೋಷಣೆ ಮಾಡ್ಯಾರ. ಬಜೆಟ್ದಾಗ ಹೋಗಿಯೂ ಸಹಿತ 100 ಕೋಟಿ ರೂಪಾಯಿ ತೊಗೊಂಡು ಬಂದಾರ. ಇದು ತನ್ನ ಸಮುದಾಯಕ್ಕೆ ಅಷ್ಟೇ ಅಲ್ರಿ, ವಸತಿ ಮಂತ್ರಿ ಅದಾರ ಅವರು. ಸರ್ವಜಾತಿ ಜನಾಂಗದ ಒಂದು ತೋಟ ತಯಾರು ಮಾಡುವ ಸಲುವಾಗಿ ಜಮೀರ್ ಅಹ್ಮದ್ ಖಾನ್ ಏನು ಮಾಡ್ಯಾನ ಅನ್ನೋದು ಒಂದು ಸಂಕ್ಷಿಪ್ತ ವಿಷಯ ಹೇಳ್ತೀನಿ ಕೇಳ್ರಿ. ಲಕ್ಷಾಂತರ ಮನೆಗಳನ್ನು ಬಡವರಿಗೆ ನಿವೇಶನ, ರೈತರಿಗೆ ನಿವೇಶನ, ಬಡವರಿಗೆ ಮನೆ ಇಲ್ಲದವರಿಗೆ ಮನೆ, ಸರ್ಕಾರದಿಂದ ಲಕ್ಷಾಂತರ ಮನೆಗಳು 1,83,200 ಮನೆಗಳನ್ನು ಈಗ ಅನಾವರಣಗೊಳಿಸಲಿಕ್ಕೆ ಹೊಂಟಾರ. ಇದಕ್ಕೆ ಕ್ರಿಯೆ ಪ್ರತಿಕ್ರಿಯೆಗಳು ಮಾತಾಡಕತ್ತಾರ್ರಿ. ಕುಮಾರಸ್ವಾಮಿ ಮಾತಾಡಿದ್ದಕ್ಕೆ ಹೆಂಗೆ ಟಾಂಗ್ ಕೊಟ್ಟಾರ, ಬೆವರಿಳಿದು ಹೋಗೈತಿ ಕುಮಾರಸ್ವಾಮಿದು. ಈ ಕುಮಾರಸ್ವಾಮಿ ಜಮೀರ್ ಅಹ್ಮದ್ಗೆ ಯುದ್ಧ ಆಗಾಕ ಹೊಂಟೈತೆ ಅಂದ್ರೆ ಆ ಯುದ್ಧದಾಗ ಗೆಲುವು ಜಮೀರ್ ಅಹ್ಮದ್ ಖಾನ್ ಆಗ್ತಾನೆ. ಯಾಕೆ ಗೊತ್ತೈತೆ ಅಂದರೆ ಹಳಿ ಇಬ್ಬರು ದೋಸ್ತರಲ್ಲ, ಇವ್ರದ್ದು ರಾಡಿ ಅವ್ರಿಗೆ ಗೊತ್ತೈತಿ, ಅವ್ರದ್ದು ಇವ್ರಿಗೆ ಗೊತ್ತೈತಿ, ಇಬ್ಬರು ಮತ್ತು ಹೊಂದಾಣಿಕೆಯಲ್ಲಿನ ಹೋಗ್ಬೇಕು. ಆದರೂ ಜಮೀರ್ ಅಹ್ಮದ್ ಖಾನ್ ಇದೇ ಕುಮಾರಸ್ವಾಮಿಯನ್ನು ಬೆವರಿಳಿಸಿದ್ದು ಆ ವಿಡಿಯೋ ಹಾಕಾಕತ್ತಾನ ನೋಡ್ರಿ. ಇವತ್ತು ಸಮುದಾಯಕ್ಕೆ, ಇನ್ನಿತರ ಸಮುದಾಯಕ್ಕೂ ಸಹಿತ ಕಡುಬಡವರಿಗೆ ಇವತ್ತು ಲಕ್ಷಾಂತರ ಮನೆಗಳನ್ನು ಸರ್ಕಾರದಿಂದ ಇವತ್ತು ವಿತರಣೆ ಮಾಡುವಂಥ ಯೋಜನೆಯನ್ನು ಬಡವರಿಗೆ ಮುಟ್ಟಬೇಕು, ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಬೇಕು ಅನ್ನುವ ಜಮೀರ್ ಅಹ್ಮದ್ ಖಾನನ ಕನಸನ್ನು ನನಸು ಮಾಡುವ ಸಲುವಾಗಿ ಇಡೀ ರಾಜ್ಯದ ಜನತೆ ಇವತ್ತು ಕೈ ಜೋಡಿಸಾಕತೈತಿ. ಇವನೊಬ್ಬ ನಾಯಕ. ಎಲ್ಲೋ ಹೋಗಲಿ ಜಮೀರ್ ಅಹ್ಮದ್ ಖಾನ್ ಸಾವಿರಾರು ಹಿಂದೆ ಯಾಕೆ ಸೆಲ್ಫಿ ಹೊಡ್ಕೋತೀರಿ, ಹಿಂದೆ ಮಂದಿ ಬೆನ್ನತ್ತಾರ. ಅದು ಒಂದು ವಿಶೇಷತೆ ಇರ್ತೈತಿ. ಎಲ್ಲಿ ಜೇನು ಇರ್ತೈತಿ ಅಲ್ಲಿ ಆ ಜೇನಿನ ನೊಣಗಳು ಬರ್ತಾವ. ಎಲ್ಲಿ ಜೇನಿಲ್ಲ ಅಲ್ಲಿ ಯಾಕೆ ಬರ್ತಾವ್ರಿ? ಜನರನ್ನ ಹಚ್ಕೊಳ್ಳೋದು ಕಲಿಬೇಕು, ಜನರನ್ನು ಪ್ರೀತಿಯಿಂದ ಮಾತಾಡೋದು ಕಲಿಬೇಕು. ಜನರು ಏನು ತೊಗೊಂಬಂದಿರ್ತಾರೆ ಅವ್ರಿಗೆ ಅಹವಾಲು ಅವರು ತೆಗೆದುಕೊಂಡು ಸ್ವೀಕಾರ ದೂರನ್ನು ದಾಖಲು ಮಾಡಿಕೊಂಡು ತಕ್ಷಣ ಪರಿಹಾರ ಕೊಟ್ಟರೆ ಮಾತ್ರ ಜನ ಬೆನ್ನು ಹತ್ತತಾರ. ಅಂಥ ಅಪರೂಪದ ಕೆಲವು ರಾಜಕಾರಣಿಗಳಲ್ಲಿ ಈ ಅಲ್ಪಸಂಖ್ಯಾತರಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸ ತೆಗೆದು ನೋಡಿದಾಗ ಇಷ್ಟೊಂದು ಮುಸಲ್ಮಾನ ಜನ ಇವರನ್ನು ಬೆನ್ನು ಹತ್ತಿದಂಥ ಏಕೈಕ ಮಂತ್ರಿ ಅಂದರೆ ಅವನೇ ಜಮೀರ್ ಅಹ್ಮದ್ ಖಾನ್. ಕುಮಾರಸ್ವಾಮಿಗೆ ಬೆವರಿಳಿಸಿದ್ದು ವಿಡಿಯೋ ಹಾಕ್ತೀನಿ, ಅದರ ಜೊತೆಗೆ ಲಕ್ಷಾಂತರ ಮನೆಗಳನ್ನು ಘೋಷಣೆ ಮಾಡಿದ್ದು ಸಹಿತ ವಿಡಿಯೋ ಹಾಕ್ತೀನಿ. ಅದನ್ನು ನೋಡ್ರಿ. ಇವತ್ತು ಈ ನಾಯಕನನ್ನು ಒಂದು ಉನ್ನತ ಸ್ಥಾನಕ್ಕೆ ತರುವ ಸಲುವಾಗಿ ಪ್ರತಿ ಜಿಲ್ಲೆಯಿಂದ ಅಭಿಯಾನ ಪ್ರಾರಂಭ ಮಾಡೋಣ, ಪ್ರಾರ್ಥನೆ ಮಾಡೋಣ. ಈ ಜಮೀರ್ ಅಹ್ಮದ್ ಖಾನ್ ಸಲುವಾಗಿ ಇವನು ನಮ್ಮ ನಾಯಕ ಅನ್ನೋದು ಇವತ್ತು ನಾವು ಒಪ್ಪಿಕೊಳ್ಳಲೇಬೇಕು. ಇಲ್ಲದಿದ್ದರೆ ನಾವಿಕನಿಗೆ ದಿಕ್ಸೂಚಿ ತೋರಿಸುವ ನಾಯಕನಿಲ್ಲದ ಹಡಗಾಗತೈತಿ ಈ ಸಮುದಾಯ. ಇದೇ ಎಚ್ಚರಿಕೆ ಕೊಡ್ತಾನೆ ಖಡಕ್ ಜವಾರಿ ಕಾಕ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ನಂಬರ್ 1 ನ್ಯೂಸ್ ಕನ್ನಡ. ಅನಿಸಿಕೆಗಳನ್ನು ಹಾಕಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ, ಅದೇ ಹೇಳಿದ್ದಾನೆ. ಈಗ ಮನೆ ಸಿದ್ದರಾಮಯ್ಯ ಅವರು ಇಷ್ಟು ಗ್ಯಾರಂಟಿದಲ್ಲಿ 55ರಿಂದ 60,000 ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಕೊಡ್ಬೇಕು. ಅದಲ್ಲಿ ಸಿದ್ದರಾಮಯ್ಯ ಅವರು ಬಡವರ ಬಗ್ಗೆ ಕಾಳಜಿ ಇದ್ದಿದ್ದು ಕಾರಣಕ್ಕೆ 9,500 ಕೋಟಿ ಮಾನ್ಯ ಕುಮಾರಸ್ವಾಮಿ ಅವರೇ ಆ ಗ್ಯಾರಂಟಿಗಳು ಎಷ್ಟೆಲ್ಲ ನನ್ ಕಷ್ಟ ಆಗ್ಲಿ ಆ ಬಡವ್ರ ಮನೆಗಳು ಕೊಡ್ಬೇಕಂತ ಯಾರು ತೀರ್ಮಾನ ಮಾಡಿರೋದು? ಇವರು ಮುಖ್ಯಮಂತ್ರಿ ಆಗಿದ್ದಾನೆ, ಇವ್ರು ಬಡವರ ಬಗ್ಗೆ ಕಾಳಜಿ ಇದ್ದಿದೆ. ಕುಮಾರಸ್ವಾಮಿ ಅವರು ಮಾಡ್ಬೇಕಾಗಿತ್ತು. ಏನ್ ಮಾಡಿದಾರೆ ಕುಮಾರಸ್ವಾಮಿ ಅವರು? ಅವ್ರ ಇದ್ದಲ್ಲಿ ನಾನು ಮಂತ್ರಿ ಆಗಿದೆ, ಅವ್ರು ತೋರ್ಸ್ಲಿ ಇಂತದ್ ಮಾಡಿದೀನಿ ಅಂತ. ಈಗ ಸಿದ್ದರಾಮಯ್ಯ ಅವ್ರದ್ದು ನಾವು ತೋರಿಸ್ತೀವಿ, ಇಂತ ಭಾಗ್ಯಗಳು ಕೊಟ್ಟಿದ್ದಾರೆ, ಇಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ನಮ್ ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಲಾಗು ಮಾಡಿದ್ವಿ. ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳು ಬರೀ ರಾಜಕೀಯ ಭಾಷಣ, ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ. ನಮ್ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಕೊಟ್ವಿ. ಈ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಂಗೆ ನಾವು ಕಾಂಗ್ರೆಸ್ ಅವ್ರು ಮಾಡಲ್ಲ. ಎಲ್ಲಾರ್ಗು 1 ತಿಂಗಳಲ್ಲಿ ನಾವು ಕೊಡ್ತೀವಿ. ಹಾಗಾಗಿ ಈ ಮನೆಗಳು ಏನ್ ಇಡೀ ರಾಜ್ಯದ್ದು ನಾನು ಹೇಳ್ತಾ ಇರೋದು, ಬರೀ ನಾನು ಶಿವಮೊಗ್ಗದ ಮಾತ್ರ, ಗೋವಿಂದಪುರದ ಮಾತ್ರ ಹೇಳ್ತಲ್ಲ, ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ನನ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವರ್ಷ 25 ಕೊಡೆದಲ್ಲಿ ನೀನು ಸ್ಲಮ್ ಬೋರ್ಡ್ದು 1,80,253 ಮನೆಗಳು ಸ್ಲಮ್ ಬೋರ್ಡ್ದು ಮತ್ತೆ ರಾಜೀವ್ ಗಾಂಧಿ AHP ಸ್ಕೀಮ್ದು ಈ ವರ್ಷದಲ್ಲೇ 25 ಕೊನೆಯಲ್ಲಿ 2,30,000 ಮನೆಗಳು ಬಡವರಿಗೆ ನೀನು ಹಂಚ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಸ್ಲಮ್ ಬೋರ್ಡ್ದು ಆಕ್ಚುಲಿ ಈ ತಿಂಗಳಲ್ಲಿ ಚೆನ್ನೈ ಸರ್, ಮಧುಪಕಂಬ ಸರ್, ಈ ತಿಂಗಳಲ್ಲಿ 41,000 ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡ್ಬಿಟ್ಟು 41,000 ಮನೆಗಳು ಕೊಡ್ಬೇಕಾಗಿತ್ತು. ಆ ಮನೆ ಮುಖ್ಯಮಂತ್ರಿಗೆ ಕಾಲಿಗೆ ಏಟ್ ಬಿದ್ದಿ ಕಾಲಿಗೆ ನೋವು ಇದಾಗಿದ್ದರಿಂದ ಆ ಪ್ರೋಗ್ರಾಮ್ ಅನ್ನ ಮುಂದಿನ ತಿಂಗಳಲ್ಲಿ ಮಾಡಿದೀವಿ. ಮುಂದಿನ ತಿಂಗಳಲ್ಲಿ 41,000 ಮನೆಗಳು ಬಡವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಅದೇ ತರ ಬರೋ ತಿಂಗಳನ್ನೇ ಈ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಏನಿದೆ ಇವತ್ತು ರಾಜೀವ್ ಗಾಂಧಿದು, ಅದನ್ನು ನಾವು 3 ಸ್ಟೇಜ್ ಅಲ್ಲಿ ಮಾಡ್ಕೊಂಡಿವಣ. 47,000 ಮನೆಗಳಲ್ಲಿ 3 ಸ್ಟೇಜ್ ಅಂತ ಮಾಡಿದೀವಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಅದನ್ನು 4,800 ಮನೆಗಳು ಬರೋ ತಿಂಗಳಲ್ಲಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಆ ಮನೆಗಳು ಕೊಡ್ತೀವಿ. ತಾವ್ ಹೇಳ್ದಂಗೆ ಮಧುವರ್ಮನ ಹೇಳ್ತಾ ಇದ್ರು, ಈ ಆಶ್ರಯ ಮನೆಗಳು ಕಟ್ಟಿದ್ದು ತಂದಿದ್ದು ಚಾಲನೆಯನ್ನ ಕೊಟ್ಟಿದ್ದು ಮಾನ್ಯ ಹೀರೋ ಡೈನಾಮಿಕ್ ಅವರ್ ಲೀಡರ್
ಮಧು ಬಂಗಾರಪ್ಪ ಸಾಹೇಬರು ಅವರಿಂದ ಬಂಗಾರಪ್ಪ ಸಾಹೇಬರು ನಿಮ್ಮ ಹೆಸರು ಬಂದ್ಬಿಡ್ತದೆ ಮತ್ತೆ ಬಂಗಾರಪ್ಪ ಸಾಹೇಬರು ಆ ಟೈಮಲ್ಲಿ ತಾವು ಹೇಳಿದ್ರಿ ಈಗೀಗ ವ್ಯವಸ್ಥೆ, ನಾನು ಚೆನ್ನೈ ಸಾಹೇಬ್ರು ಮಾತಾಡ್ತಾ ಇದ್ವಿ, ಈಗ ಸ್ವಲ್ಪ ವ್ಯವಸ್ಥೆ ಹಾಳಾಗಿದೆ ಸರಿಪಡಿಸ್ಬೇಕಂತ ನಾವು MLA ಕೂತ್ಕೊಂಡು ಅದೊಂದ್ಸಲ ಮಾತಾಡ್ತಾ ಇದ್ವಿ. ಮುಂಚೆ ಆ ತರ ಇರ್ಲಿಲ್ಲ. 2005-2000ವರೆಗೂ ಆ ವ್ಯವಸ್ಥೆ ಇತ್ತು, ಸಣ್ಣ ಪುಟ್ಟ ಇತ್ತು. ಆ ವ್ಯವಸ್ಥೆ ಕರಪ್ಷನ್ ಹೆಚ್ಚಾಗಿರ್ಲಿಲ್ಲ. ಆ ಟೈಮಲ್ಲಿ ಮಧುವಣ್ಣ ಹೇಳ್ತಾ ಇದ್ರು, ನಮ್ಮ ತಂದೆಯವ್ರು ಬಂದು ಯಾರೋ ಕಾಂಟ್ರಾಕ್ಟರ್ ಬಂದು ಆಫರ್ ಕೊಟ್ಟಂತೆ, ಸರ್ ಇಷ್ಟು ಮನೆಗಳು ಕಟ್ಟಕ್ಕೆ ನೀವು ಇಷ್ಟು ಇದು ಮಾಡಿದ್ದೀರಾ, ನಿಮಗೆ ನಮ್ಮ ಕಡೆಯಿಂದ ಏನಾಗಬೇಡ ನಾನು ಫುಲ್ಫಿಲ್ ಮಾಡಕ್ಕೆ ನಾನು ತಯಾರು, ನನ್ನ ಕಮಿಟ್ಮೆಂಟ್ ಅಂತ ಬಂಗಾರಪ್ಪ ಸಾಹೇಬ್ರು ಬಂದು ಹೇಳುವಾಗ ಬಂಗಾರ ಸಾಹೇಬ್ರು ಕೂತ್ಕೊಂಡು ಕೇಳ್ರಂತೆ, ಆಯ್ತಪ್ಪ ಎಷ್ಟು ಕೊಡ್ತೀವಿ ಅಂತ. ಸರ್ ಇದು ಮೊದಲೇ ಬಾರಿ ಸ್ಕೀಮ್ ತಂದಿದ್ದೀರಾ, ನೀವು ಏನ್ ಹೇಳ್ತೀರಾ ನಾನು ಮಾಡ್ತೀನಿ ಅಂದಿದ್ದಕ್ಕೆ, ಆಯ್ತಪ್ಪ ನನ್ಗೇನು ಬೇಕಾಗಿಲ್ಲ, ಆ ಮನೆಗಳದೇನೋ ನಾನು ದುಡ್ಡಿಂದ ಬಡವ್ರದು ನಾನು ಹುಳ ಬಿಟ್ಟು ಸಾಯ್ತೀನಿ, 15% ಮನೆಗಳು ಹೆಚ್ಚು ಮಾಡಿಕೊಡು ಬಡವ್ರಿಗೆ ಹಂಚುವ ಅಂತ ಮನೆ ಬಂಗಾರಪ್ಪ ಸಾಹೇಬ್ ಹೇಳಿದ್ರಂತೆ. ಆ ತರ ಆ ಹಿನ್ನೆಲೆಯಲ್ಲಿ ಬಡವರಿಗೆ ನಮ್ಮ ಮನೆ ಕೊಡೋದು ಕರ್ತವ್ಯ. ಅದು ಒಂದೇ ಇಲ್ಲ, ಇದು ತಮ್ಗೆಲ್ಲ ಗೊತ್ತೈತಂಗೆ ಇದು 5 ಗ್ಯಾರಂಟಿಗಳ ಜೊತೆ ನಾನು ಮಂತ್ರಿ ಆದ್ಮೇಲೆ ಇನ್ನೊಂದು ಬ್ಯಾಂಗ್ಳೂರಲ್ಲಿ ಏನ್ ಮಾಡಿದ್ರು 2016 ಸರ್, ಒಂದು ಬೆಂಗಳೂರು ಸಿಟಿ ತಮ್ಗೆಲ್ಲ ಗೊತ್ತಿರ್ಬೋದು, ಅಲ್ಲೆಲ್ಲ ಆಟೋ ಚಾಲಕರು, ಕೂಲಿ ಮಾಡೋರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ತಮ್ಗೆಲ್ಲ ನೋಡಿರ್ಬೋದು. ಬೆಂಗಳೂರು ಸಿಟಿ ಹೆಚ್ಚಾಗಿ ಅವರೇ ಇರೋದು. ಅವ್ರಿಗೂ ಮನೆ ಆಗ್ಬೇಕಂತ ಮನೆ 2016 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1023 ಎಕರೆ ಜಾಗ 1000